ಬಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಾಂ ಹೇಳಿ ಸರ್, ನಾನೇ ಮಾತಾಡ್ತೀನಿ. ಹಾಂ ಹೇಳಿ. ನೋಡಿ, ಮುಂದಿನ ಎಲೆಕ್ಷನ್ನಲ್ಲೂ ನಮ್ಮ ಪಾರ್ಟಿನೇ ಅಧಿಕಾರಕ್ಕೆ ಬರೋದು, ನಾನೇ ಮುಖ್ಯಮಂತ್ರಿ ಆಗೋದು 100%. ಆಗ ನಾನು ನಿಮಗೆ ಆ ಕೆಲಸನ ಮಾಡ್ಕೊಡ್ತೀನಿ, ಐ ಪ್ರಾಮಿಸ್. ಇಲ್ಲ ರೀ, ಈಗ ಆ ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ಎಲೆಕ್ಷನ್ ಕಮಿಷನ್ ಅಬ್ಜೆಕ್ಷನ್ ಹಾಕುತ್ತೆ, ಅರ್ಥ ಮಾಡ್ಕೊಳ್ಳಿ. ಓಕೆ, ಗುಡ್ ನೈಟ್. ಏನು ಮೇಡಮ್ ಅವರು, ಮಗಳು ಮಲಗದ? ಯಾಕೆ ಯಾಕೋ ಒಂಥರ ಇದೆಯಲ್ಲ, ಎನಿ ಸೀರಿಯಸ್? ಮತ್ತೇನ್ರಿ ನೀವು? ಬೆಳಗ್ಗೆಯಿಂದ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ಒಂದು 10 ಸರಿ ಫೋನ್ ಮಾಡಿದ್ದೀನಿ. ಫೋನೇ ರಿಸೀವ್ ಮಾಡಲ್ಲ ನೀವು. PA ಹತ್ರ ಫೋನ್ ಮಾಡಿಸ್ತೀರ. ಏನೋ ಪರ್ಸ್ನಲ್ ವಿಚಾರಗಳಿರುತ್ತೆ, ನಿಮ್ಮ ಹತ್ರನೇ ಮಾತಾಡಬೇಕಾಗಿರುವಂಥದ್ದು. ಅದನ್ನು ನಾನು PA ಹತ್ರ ಹೇಳ್ಕೊಡೋದಕ್ಕಾಗತ್ತಾ? ನೋಡಿ ಮೇಡಮ್, ನಿನ್ನ ಗಂಡ ಈ ರಾಜ್ಯದ ಮುಖ್ಯಮಂತ್ರಿ, ಸಾವಿರಾರು ಕೆಲಸಗಳಿರ್ತವೆ. ಬೆಳಿಗ್ಗೆಯಿಂದ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇತ್ತು, ಸ್ವಲ್ಪ ಅರ್ಥ ಮಾಡ್ಕೊ. ಕೆಲವರು ಯೋಜನೆಗಳಿಗೆ ಅಪ್ರೂವಲ್ ತಗೋಬೇಕಾಗಿತ್ತು, ಚುನಾವಣೆಗಿಂತ ಮೊದಲು ಅವು ಇಂಪ್ಲಿಮೆಂಟ್ ಆಗಬೇಕಾಗಿತ್ತು. ಡೀಪ್ ಡಿಸ್ಕಷನ್, ಅದಕ್ಕೋಸ್ಕರ ನೀನು ಫೋನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಐ ಆಮ್ ಸಾರಿ. ಏನಂತ ಅರ್ಜೆಂಟು ಫೋನ್ ಮಾಡಿದ್ದು? ಅದನ್ನು ಇಲ್ಲಿ ಹೇಳೋದಕ್ಕಾಗಲ್ಲ, ಬನ್ನಿ. ನೀರಜ್, ನೀವಿನ್ನು ಹೊರಡಿ. ಆಮೇಲೆ ಹೋಗ್ತಾ ಬೆಳಗ್ಗೆ 8:15 ಹೋಮ್ ಸೆಕ್ರೆಟರಿನ ಬರ್ಲಿಕ್ಕೆ ಹೇಳಿದೆ ಮನೆಗೆ. 8 ಗಂಟೆ ಬರ್ಲಿಕ್ಕೆ ಹೇಳಿ, ಅರ್ಜೆಂಟ್ ವಿಷಯ ಇದೆ. ನೀವು ನೋಡ್ರಪ್ಪ, ನಮಸ್ಕಾರ. ಯಾಕೆ, ಏನಾದರೂ ಸೀರಿಯಸ್ಸಾ? ಸೀರಿಯಸ್ಸೇ. ಏನು? ನಿಮ್ಮ ಮಗಳು ಮತ್ತೆ ಮತ್ತೆ ಆ ಸಿದ್ಧಾಂತನ ಮೀಟ್ ಆಗ್ತಾ ಇದ್ದಾಳೆ. ಇವತ್ತು ಆ ಸಿದ್ಧಾಂತ ಆಫೀಸಿಗೆ ಬೇರೆ ಹೋಗಿ ಬಂದಿದ್ದಾಳೆ. ಹೌದಾ? ಮತ್ತೆ ಸುಷ್ಮಿತಾ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ದಲ್ಲ? ಸುಳ್ಳು ಹೇಳಿದಾಳೆ ರೀ. ಅಲ್ಲಿ ಹೋಗಿದ್ದೆ ಅಂತ ಅವಳೇ ಹೇಳ್ದ? ಅವಳಾಗೆ ಏನೂ ಹೇಳಲಿಲ್ಲ. ನನ್ನ ಫ್ರೆಂಡು ಸುಷ್ಮಿತಾ ಮನೆಗೆ ಹೋಗಿ ಬರ್ತೀನಿ ಅಂತ ಬೆಳಗ್ಗೆ ಹೋದ್ಲು. ನಾನು ಹೇಳಿದ್ನಲ್ಲ ನಿಮಗೆ. ಮಧ್ಯಾಹ್ನ ವಾಪಸ್ ಬಂದಮೇಲೆ ಕೂಡ ಸುಷ್ಮಿತಾ ಮನೆಗೆ ಹೋಗಿದ್ದೆ ಅನ್ನೋ ರೀತಿಯಲ್ಲೇ ಮಾತಾಡಿದ್ಲು. ಸುಷ್ಮಿತಾನೇ ಫೋನ್ ಮಾಡಿದ್ಲು ರೀ ಲ್ಯಾಂಡ್ಲೈನಿಗೆ. ಸುಷ್ಮಿತಾ ನ್ಯೂಯಾರ್ಕಲ್ಲಿದ್ದಾಳಂತೆ. ಅವಳು 3 ದಿನ ಆಯ್ತಂತೆ ನ್ಯೂಯಾರ್ಕ್ಗೆ ಹೋಗಿ. ಇವಳು ನಮ್ಮೆದುರಿಗೆ ಸುಷ್ಮಿತಾ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ
ಸಿದ್ಧಾಂತ್ ಆಫೀಸ್ಗೆ ಹೋಗಿದ್ದಾಳೆ. ಭುವನ್ ಫೋನ್ ಮಾಡಿದಾಗಲೂ ಇವಳು ಸಿದ್ಧಾಂತ್ ಆಫೀಸಲ್ಲೇ ಇದ್ದಿದ್ದು. ಭುವನ್ ಫೋನ್ ಮಾಡಿದಾಗ ನಾನು ಬ್ಯುಸಿಯಾಗಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಫೋನ್ ಕಟ್ ಮಾಡಿದ್ದಾಳೆ. ಸುಷ್ಮಿತನ ಫೋನ್ ಬಂದಮೇಲೆ ನಾನು ಇವಳನ್ನು ವಿಚಾರಿಸಿದೆ. ಆಗ ಒಪ್ಕೊಂಡ್ಳು. ನಾನು ಸುಷ್ಮಿತನ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಸಿದ್ಧಾಂತ್ ಆಫೀಸ್ಗೆ ಹೋಗಿದ್ದು ನಿಜ ಅಂತ. ನೀನು ಸಿದ್ಧಾಂತ್ ಹೇಳಿ ಬಂದಿದ್ದೆ ಅಲ್ವಾ, ಮುಣ ಇನ್ನ ಭೇಟಿ ಆಗೋದು ಬೇಡ ಅಂತ. ಅದಾಗಿ 2-3 ದಿವಸ ಮುಣ ಇನ್ನೂ ಅವನ ಬಗ್ಗೆ ಏನೂ ಮಾತಾಡ್ತಿರ್ಲಿಲ್ಲ. ನಾನು ಎಲ್ಲ ಸರಿ ಹೋಯ್ತು, ಸಿದ್ಧಾಂತನ ಭೇಟಿಯಾಗೋ ಸಂದರ್ಭ ಬರೋದಿಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಳೇ ಹೋಗಿ ಅವನನ್ನ ಭೇಟಿಯಾಗಿದ್ದಾಳೆ. ಯಾಕೆಂತೆ ಅವ್ನು ನೋಡೋಕೆ ಹೋಗಿದ್ದು. 2-3 ದಿವಸದಿಂದ ಇವಳು ಸಿದ್ಧಾಂತ್ ಫೋನ್ಗೆ ಟ್ರೈ ಮಾಡ್ತಾನೆ ಇದ್ಲು, ಆದರೆ ಅವನು ರಿಸೀವ್ ಮಾಡಿರಲಿಲ್ಲ. ಅದಕ್ಕೆ ಇವಳೇ ಅವನನ್ನು ಹುಡುಕೊಂಡು ಅವನ ಆಫೀಸಿಗೆ ಹೋಗಿ ಬಂದಿದ್ದಾಳೆ. ಹಾಗಾದರೆ ಸಿದ್ಧಾಂತ್ ನೀನು ಹೇಳಿದ್ದನ್ನೆಲ್ಲ ಮೃಣಾಲಿನಿ ಹತ್ರ ಹೇಳಿದಾನ? ದೇವ್ರ ದಯೆ, ಹಾಗೇನೂ ಆಗಿಲ್ಲ ಅನ್ಸುತ್ತೆ. ಒಂದು ವೇಳೆ ಸಿದ್ಧಾಂತ್ ಏನಾದರೂ ಇವಳ ಹತ್ರ ಅದನ್ನೆಲ್ಲ ಹೇಳಿಬಿಟ್ಟಿದ್ರೆ ಸುಮ್ಮನೆ ಇರ್ತಾ ಇದ್ಲ ನಿಮ್ಮ ಮಗಳು? ದೊಡ್ಡದಾಗಿ ಗಲಾಟೆ ಮಾಡ್ತಿದ್ಲು. ಆದರೆ ಹಾಗೇನೂ ಆಗಲಿಲ್ಲ, ಸಮಾಧಾನವಾಗಿ ಇದ್ಲು ಬಂದಮೇಲೆ. ಮತ್ತೆ ಇನ್ನೇನು ಮಾತಾಡೋದ್ರಂತೆ ಅವರಿಬ್ರು? ನಾನು ಹೇಗೆ ಕೇಳಿರಿ ಅದನ್ನೆಲ್ಲ? ಮೃಣಾಲಿನಿ ಸಿದ್ಧಾಂತ್ ಆಫೀಸ್ಗೆ ಹೋಗಿರೋ ವಿಚಾರನೇ ಫಸ್ಟ್ ಆಫ್ ಆಲ್ ನನಗೆ ಹೇಳಿರಲಿಲ್ಲ. ಸುಷ್ಮಿತಾ ಫೋನ್ ಮಾಡಿದ್ಲು, ನನಗೆ ಅನುಮಾನ ಬಂತು. ನಾನು ಕೇಳಿದೆ, ಅವಾಗ ಒಪ್ಕೊಂಡ್ಳು. ಸಿದ್ಧಾಂತ್ ಜೊತೆ ಏನು ಮಾತಾಡಿದೆ ಅಂತ ನಾನೇನು ಕೇಳಕ್ಕೆ ಹೋಗಿಲ್ಲ. ಸಿದ್ಧಾಂತನ ಕಂಟ್ರೋಲ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಮತ್ತೆ ಇವರಿಬ್ಬರು ಭೇಟಿ ಆಗೋದಿಲ್ಲ ಅಂದ್ಕೊಂಡಿದ್ದೆ. ಅಲ್ಲ ರೀ, ಆ ಸಿದ್ಧಾಂತ್ಗಾದರೂ ಅಷ್ಟು ಬುದ್ಧಿ ಬೇಡವಾ? ನಾನು ಅವ್ರ ಮನೆ ಬಾಗಿಲಿಗೆ ಹೋಗಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಬಂದಿದ್ದೀನಿ. ಅವನಿಗಾದರೂ ಅರ್ಥ ಆಗಬೇಕಾಗಿತ್ತು. ಇವಳೇ ಅವನ ಆಫೀಸ್ಗೆ ಹೋದರೆ ಏನಂತೆ? ಸಿದ್ಧಾಂತ ಇವಳನ್ನ ಡಿಸ್ಕರೇಜ್ ಮಾಡಿ ವಾಪಸ್ ಕಳಿಸ್ಬೇಕಾಗಿತ್ತು. ಹೇಗೆ ಡಿಸ್ಕರೇಜ್ ಮಾಡೋಕ್ಕಾಗುತ್ತೆ ವಿದ್ಯುಲತೆ? ಒಬ್ಬ ಮುಖ್ಯಮಂತ್ರಿಯ ಮಗಳು ನಿನ್ನ ಭೇಟಿ ಆಗಬೇಕು ಅಂತ ಆಫೀಸ್ನ ಬಾಗಿಲಿಗೆ ಬಂದು ನಿಂತ್ಕೊಂಡ್ರೆ ಹೇಗೆ ಆಗೋದಿಲ್ಲ ಅಂತ ರೂಢಾಗಿ ಮಾತಾಡಿ ಕಳ್ಸೋಕ್ಕಾಗುತ್ತೆ? ನೀವು ಹೇಳ್ತಿರೋದು ನಿಜಾನೇ. ಏನು ಮಾಡೋದು ಇವಾಗ? ಸಿದ್ಧಾಂತ್ನ ಮೀಟ್ ಮಾಡಬೇಡ ಅಂತ ನಾವು ಇವಳಿಗೆ ಜಾಸ್ತಿ ಪ್ರೆಷರ್ ಹಾಕೋಕ್ಕೂ ಆಗಲ್ಲ. ಹೇಗೋ ಕಷ್ಟಪಟ್ಟು ಭುವನ್ ದಾಸ್ ಜೊತೆ ಮದುವೆಗೆ ಒಪ್ಸಿದ್ದೀವಿ. ಈಗೇನಾದರೂ ಜಾಸ್ತಿ ಪ್ರೆಷರ್ ಹಾಕಿದ್ರೆ ನನಗೆ ಮದುವೆನೇ ಬೇಡ ಅಂತ ಕೂತ್ಲು ನಿಮ್ಮ ಮಗಳು. ಹಾಗೇನಾದರೂ ನಾನು ಮದುವೆ ಆಗೋದಿಲ್ಲ ಅಂತ ಮೃಣಾಲಿನಿ ಹಠ ಹಿಡಿದು ಬಿಟ್ರೆ ನನ್ನ ತಲೆ ಎತ್ತಿ ತಿರ್ಗೋದಕ್ಕಾಗೋದಿಲ್ಲ. ಆಮೇಲೆ ಅಶ್ವದಾಸ್ ನನ್ನ ವಿರುದ್ಧವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಮೊದಲೇ 106 ತೊಂದರೆಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ನಾನು. ಈ ಮದುವೆ ಏನಾದರೂ ನಿಂತೋದ್ರೆ ಪೊಲಿಟಿಕಲ್ ಅಂತ ಫಿನಿಶ್ ಆಗ್ಬಿಡ್ತೀನಿ. ಅಟ್ ಎನಿ ಕಾಸ್ಟ್ ಈ ಮದುವೆ ನಡೀಲೇಬೇಕು. ಅದು ನಡಿಬೇಕು ಅಂದರೆ ಮೃಣಾಲಿನಿ ಮತ್ತು ಸಿದ್ಧಾಂತ್ ಇಬ್ಬರು ಮೀಟ್ ಮಾಡೋದನ್ನು ನಿಲ್ಲಿಸಬೇಕು. ಅದೇ ಹೇಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಹೇಗೆ ಇವರನ್ನು ಒಬ್ಬರನ್ನೊಬ್ಬರನ್ನ ಮೀಟ್ ಮಾಡೋದನ್ನ ತಪ್ಪಿಸೋದು? ಅಲ್ಲ ರೀ, ಈ ರಾಜ್ಯದ ಮುಖ್ಯಮಂತ್ರಿ ನೀವು. ಎಷ್ಟು ಇನ್ಫ್ಲೂಯೆನ್ಸ್ ಇದೆ ನಿಮಗೆ. ಇಡೀ ಆಲ್ಬರ್ಟ್ ಶಿಕಾಗೋ ಕಂಪ್ನಿಯ ಒಂದು ಭಾಗನೇ ನಿಮ್ಮ ಕೈಲಿದೆ. ಈ ಸಿದ್ಧಾಂತನ ಹೇಗಾದರೂ ಒಪ್ಪಿಸಿ ಆ ಕಂಪ್ನಿಗಳಲ್ಲಿ ಒಂದು ಒಳ್ಳೆ ಪೋಸ್ಟ್ ಕೊಡಿಸಿ ಅಮೇರಿಕಾಗೋ ಯುರೋಪ್ಗೋ ಕಳಿಸೋದಕ್ಕಾಗಲ್ವೇನ್ರಿ? ಸಿದ್ಧಾಂತ ಅಂಥವಕ್ಕೆಲ್ಲ ಬೆಲೆ ಕೊಡೋ ಮನುಷ್ಯ ಅಲ್ಲ ವಿದ್ಯುಲತ. ಯೋಚನೆ ನನಗೆ ಮೊದಲೇ ಬಂತು. ಆದರೆ ಆ ಸಿದ್ಧಾಂತ್ ತನ್ನ ಹೆಸರಿಗೆ ತಕ್ಕ ಹಾಗೆ ತತ್ವ ಸಿದ್ಧಾಂತಗಳಿಗೆ ಬೆಲೆ ಕೊಡು. ಥೇಟ್ ಅವರಪ್ಪ ಶಿವಕೃಷ್ಣ ದೇಸಾಯಿ ಥರ ಅವನು ದುಡ್ಡು ಆಮಿಷಗಳಿಗೆ ಬಲಿಯಾಗೋ ಮನುಷ್ಯ ಅಲ್ಲ.
ಅದೇ ಬಂದಿರೋ ಸಮಸ್ಯೆ. ಈ ಸಿದ್ಧಾಂತ ತುಂಬ ಒಳ್ಳೆಯವನು, ದೇವ್ರಂಥ ಮನುಷ್ಯ ಅಂತ ನಮ್ಮ ಮೃಣಾಲಿನಿ ಗಟ್ಟಿಯಾಗಿ ನಂಬ್ಕೊಂಡ್ಬಿಟ್ಟಿದ್ದಾಳೆ. ಸಿದ್ಧಾಂತ ವಿರುದ್ಧ ನಾವೇನೇ ಮಾತಾಡಿದ್ರೂ ಮೃಣಾಲಿನಿ ದೃಷ್ಟಿನಲ್ಲಿ ನಾವು ಕೆಟ್ಟವರು ಅನ್ಸ್ಕೊಂಡ್ಬಿಡ್ತೀವಿ. ಮಾತಾಡದೇ ಇದ್ರೆ ಎಲ್ಲಿ ನಡಿಬೇಕಾಗಿರೋ ಮೃಣಾಲಿನಿ ಮತ್ತು ಭುವನ್ ದಾಸ್ ಮದುವೆ ನಿಂತು ಹೋಗ್ಬಿಡುತ್ತೇನೋ ಅಂತ ಆತಂಕ ಆಗುತ್ತೆ ರೀ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಆತಂಕ ಪಟ್ಕೊಬಿಡೋದಿತ್ತಿಲ್ಲತ್ತ. ಇದಕ್ಕೊಂದು ದಾರಿ ಇದೆ. ಏನು? ಸಿದ್ಧಾಂತ್ ಮೃಣಾಲಿನಿ ಅಂದ್ಕೊಂಡ್ರ ಹಾಗೆ ಒಳ್ಳೆಯ ವ್ಯಕ್ತಿತ್ವ ಇರೋ ಮನುಷ್ಯ ಅಲ್ಲ. ಎಲ್ಲರ ಥರನೇ ಒಬ್ಬ ಸಾಮಾನ್ಯ ದೌರ್ಬಲ್ಯಗಳಿರ್ತಕ್ಕಂಥ ಮನುಷ್ಯ ಅಂತ ಮೃಣಾಲಿನಿಗೆ ಅನ್ನಿಸ್ಬೇಕು. ಹಾಗೆ ನಾವು ಮಾಡಬೇಕು. ಅದೇಗೆ ಸಾಧ್ಯ? ಈಗ ಸಿದ್ಧಾಂತ ಬಗ್ಗೆ ಮೃಣಾಲಿನಿಗೆ ವಿಶ್ವಾಸ ಯಾಕಿದೆ? ಸಿದ್ಧಾಂತನ ಒಳ್ಳೆಯ ವ್ಯಕ್ತಿತ್ವವನ್ನು ಕಂಡು ಆ ಸಿದ್ಧಾಂತನ ಒಳ್ಳೆಯ ವ್ಯಕ್ತಿತ್ವವನ್ನು ಸಾಯಿಸ್ಬಿಟ್ರೆ ಮೃಣಾಲಿನಿ ದೃಷ್ಟಿನಲ್ಲಿ ಸಿದ್ಧಾಂತ ಬಗ್ಗೆ ಇರ್ತಕ್ಕಂಥ ವಿಶ್ವಾಸ ಸಾಯುತ್ತೆ. ಸರ್ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ ಪರಮಾನಂದಗೌಡ್ರ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ಹೇಳಿ ಸರ್. ಅದನ್ನು ಫೋನಲ್ಲಿ ಹೇಳೋದಕ್ಕಾಗೋದಿಲ್ಲ. ತುಂಬ ಇಂಪಾರ್ಟೆಂಟ್ ವಿಷಯ. ಅರ್ಜೆಂಟ್ ನಮ್ಮನೆಗೆ ಹೊರಟು ಬನ್ನಿ. ಈಗಲಾ ಸರ್? ಸರಿ ಸರ್, ಬರ್ತೀನಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ ಪರಮಾನಂದಗೌಡ್ರ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮಗೆ ಫೋನ್ ಮಾಡ್ತಾ ಇದ್ದಾನೆ. ಯಾಕೆ ಎತ್ಕೊಳ್ಳಿಲ್ಲ? ಸರ್ ಇಲ್ಲೇ ಹತ್ತಿರದಲ್ಲಿದ್ದೆ ಸರ್. ಸಾರಿ ಸರ್, ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ ಬಿಡಿ. ಸರ್ ಅದು ನಮ್ಮ ಮನೆಗೆ SVL ಹೋಟೆಲ್ ಶ್ರೀಧರ್ ಪ್ರಸಾದ್ ಅವ್ರು ಬಂದಿದ್ರು ಸರ್. ಅದು ಮುಖ್ಯಮಂತ್ರಿ ಸಾಹೇಬರು ಮಗಳು ಮದುವೆಗೆ ನಾನೇ ಕ್ಯಾಟ್ರಿಂಗ್ ಮಾಡ್ತೀನಿ, ಅದು ನನ್ನ ಕಡೆಯಿಂದ ಗಿಫ್ಟು ಅಂತ ತಿಳ್ಕೊಳ್ಳಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್. CM ಸಾಹೇಬರಿಗೆ ಒಂದು ಮಾತು ಹೇಳಿ ಅಂತ ನನ್ನ ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಸರ್. ನಾನು ತಮ್ಮನ್ನು ಕೇಳಿ ಹೇಳ್ತೀನಿ ಅಂಥೇಳಿ ಬಂದುಬಿಟ್ಟೆ ಸರ್. ಸರ್ ತುಂಬ ಒಳ್ಳೆ ಮನುಷ್ಯ ಸರ್. ಕೇಟ್ರಿಂಗ್ ಅವ್ರಿಗೆ ಕೊಟ್ಬಿಡೋಣ ಸರ್. ರೀ ಪರಮಾನಂದಗೌಡ್ರ, ಕ್ಯಾಟ್ರಿಂಗ್ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ. ಈಗ ಮದುವೆನೇ ಮುರಿದು ಬೀಳೋಗ ಆಗಿದೆ. ಮೊದಲು ಇದ್ರ ಬಗ್ಗೆ ಯೋಚನೆ ಮಾಡೋಣ ಕಣ್ರಿ. ಸರ್ ಯಾಕೆ ಸರ್? ಏನಾಯ್ತು ಸರ್? ನಮ್ಮ ಶಿವದಾಸ್ ಅವ್ರ ಮಗ ಭುವನ್ ದಾಸ್ ನಮ್ಮ ಮೃಣಾಲಿನಿ ಬಗ್ಗೆ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕೆ ಸರ್? ಅಲ್ಲ, ತಾನು ಮದುವೆ ಆಗೋ ಹುಡುಗಿ, ಅದು ಎಂಗೇಜ್ಮೆಂಟ್ ಆದಮೇಲೆ ಬೇರೆ ಯಾರೋ ಹುಡುಗನ ಜೊತೆ ಸುತ್ತಾಡಿದ್ರೆ ಯಾವ ಹುಡುಗನ ತಾನೇ ಸಿಟ್ಟು ಬರೋದಿಲ್ಲ ಹೇಳಿ? ಹೌದು ಸರ್, ಸಿಟ್ಟು ಬರುತ್ತೆ ಸರ್. ಸರ್ ತಮ್ಮ ಮಗಳು ಶ್ರೀಕೃಷ್ಣ ದೇಸಾಯಿ ಅವ್ರ ಮಗ ಸಿದ್ಧಾಂತ್ ಜೊತೆ ಓಡಾಡ್ತಿರೋ ವಿಚಾರ ನನ್ನ ಕಿವಿಗೂ ಬಿತ್ತು ಸರ್. ತಮಗೆ ಹೇಳೋಣ ಅಂದ್ಕೊಂಡೆ ಸರ್. ನಿಮ್ಗೆ ಈಗಾಗಲೇ 100 ಟೆನ್ಷನ್ ಇರುತ್ತೆ, ಇನ್ನು ಇದನ್ನು ಬೇರೆ ಹೇಳಿ ಮತ್ತೆ ಯಾಕೆ ಟೆನ್ಷನ್ ಕೊಡಬೇಕು ಅಂತ ಹೇಳಿಲ್ಲ ಸರ್. ತುಂಬ ಅಪ್ಸೆಟ್ ಆಗಿದ್ದಾರೆ ಸರ್ ಭುವನ್ ದಾಸ್ ಅವರು. ಅಪ್ಸೆಟ್ ಆಗಿದ್ರು,
ಆದರೆ ನಾನೇ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದ್ದೆ. ಆ ಸಿದ್ಧಾಂತಕ್ಕೆ ನನ್ನ ಮಗಳು ಮೃಣಾಲಿನಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೋಬೇಡ ಅಂತ ವಿದ್ಯುಲತಾ ಕೈಲೂ ಹೇಳಿಸಿದ್ದೆ. ಅವನೇನು ಅರ್ಥ ಮಾಡಿಕೊಂಡು ಅಥವಾ ಅರ್ಥ ಮಾಡಿಕೊಂಡಾಗ ನಟಿಸ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ. ಆದರೆ ನನ್ನ ಮಗಳು ನಾವೆಷ್ಟು ಹೇಳಿದ್ರೂ ಅರ್ಥ ಮಾಡ್ಕೊಳ್ತಲೇ ಇಲ್ಲ. ನೋಡಿ, ಇವತ್ತು ಮತ್ತೆ ಸಿದ್ಧಾಂತ ಆಫೀಸ್ಗೆ ಹೋಗಿ ಬಂದಿದ್ದಾಳೆ ಬೆಳಿಗ್ಗೆ. ಇದೇನಾದರೂ ಭುವನ್ ದಾಸ್ ಗಮನಕ್ಕೆ ಬಂದರೆ ಖಂಡಿತ ಮದುವೆ ಮುರಿದು ಬಿಡು. ಹಾಳಾಗೋಗ್ಲಿ, ಮೃಣಾಲಿನಿಗೆ ಮದುವೆ ಇಷ್ಟ ಇಲ್ಲ, ಈ ಮದುವೆ ಬೇಡ ಅಂತ ಹೇಳೋಣ ಅಂದರೆ ಅದು ಸುಲಭ. ಇದಕ್ಕೆ ಪೊಲಿಟಿಕಲ್ ಮತ್ತು ಬಿಸ್ನೆಸ್ ಇಂಪ್ಲಿಕೇಶನ್ ತುಂಬ ಇದೆ. ಪೊಲಿಟಿಕಲಿ ಶಿವದಾಸ್ ಅವರು ಹೈಕಮಾಂಡಲ್ಲಿ ತುಂಬ ಇನ್ಫ್ಲೂಯೆನ್ಷಿಯಬಲ್ ಪರ್ಸನ್. ನಿಮಗೂ ಗೊತ್ತು, ಅವ್ರನ್ನ ಎದುರಾಕೊಂಡ್ರೆ ರಾಜಕೀಯ ಮಾಡೋದು ತುಂಬ ಕಷ್ಟ. ಇನ್ನು ನನಗೆ ಆಲ್ಬರ್ಟ್ ಶಿಕಾಗೋ ಕಂಪ್ನಿಯ ಕಾಂಟ್ರಾಕ್ಟ್ ಕೊಡಿಸಿದ್ದು ಅವರೇನೆ. ಈಗೇನಾದರೂ ನಾವು ನಿಮ್ಮ ಮಗನ ಸಂಬಂಧ ಬೇಡ ಅಂದರೆ ಅದಕ್ಕೂ ಕಲ್ಬಿಡುತ್ತೆ. ಒಟ್ಟಿನಲ್ಲಿ ನನ್ನ ಬಿಸ್ನೆಸ್ ಕೆರಿಯರ್, ನಮ್ಮ ಪಾಲಿಟಿಕ್ಸ್ ಎಲ್ಲವೂ ಹಾಳಾಗೋಗುತ್ತೆ ಈ ಮದುವೆ ಏನಾದರೂ ಮುರಿದು ಬಿಟ್ಟರೆ. ಸರ್, ಖಂಡಿತ ಹಾಗಾಗಬಾರ್ದು ಸರ್. ಈ ಮದುವೆ ನಡೆದರೆ ನಿಮ್ಮ ಮತ್ತು ಶಿವದಾಸ್ ಅವ್ರ ಕುಟುಂಬದ ಸಂಬಂಧ ಇನ್ನೂ ಗಟ್ಟಿಯಾಗತ್ತೆ. ಈ ಮದುವೆ ನಡೀಲೇಬೇಕು ಸರ್. ಸರ್, ನನ್ನಿಂದ ಏನು ಸಹಾಯ ಆಗಬೇಕು ಹೇಳಿ ಸರ್. ನೋಡಿ ಪರಮಾನಂದ ಗೌಡ್ರೆ, ವಿಷಯ ತುಂಬ ಸೂಕ್ಷ್ಮವಾಗಿದೆ. ಇದನ್ನು ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನನ್ನ ಮಗಳು ಮೃಣಾಲಿನಿಗೆ ಇದರ ಸುಳಿವು ಗೊತ್ತಾಗಬಾರ್ದು. ಸರ್, ಆ ವಿಚಾರದಲ್ಲಿ ನೀವು ನನ್ನ ಪೂರ್ತಿಯಾಗಿ ನಂಬೋದು ಸರ್. ನಾನೇನು ಮಾಡ್ಬೇಕು ಹೇಳಿ ಸರ್. ನನ್ನ ಮಗಳು ಆ ಸಿದ್ಧಾಂತನ ತುಂಬ ಒಳ್ಳೆಯವನು, ಸಭ್ಯ ಅಂತ ಅಂದ್ಕೊಂಡಿದ್ದಾಳೆ. ನನ್ನ ಮಗಳ ಅಭಿಪ್ರಾಯನ ಬದಲಾಯಿಸಬೇಕು. ಈಗ ಪರಮಾನಂದ ಗೌಡ್ರೆ, ಆ ಸಿದ್ಧಾಂತ ಆಫೀಸ್ನಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗಿ ನನಗೆ ಪರಿಚಯ ಅಂತ ಹೇಳಿದ್ರಲ್ವ ನೀವು ಒಂದು ಸಾರಿ? ಹೌದು ಸರ್, ಸೌಜನ್ಯ ಅಂತ ಹುಡುಗಿ ಹೆಸರು. ಆಕೆನೇ ಸಿದ್ಧಾಂತಕ್ಕೆ ಪರ್ಸನಲ್ ಸೆಕ್ರೆಟರಿ. ನಮ್ಮೂರಲ್ಲೇ ಸರ್ ಅವಳು. ಅವ್ರ ತಂದೆ ದೇವಗಢ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟೋರ್ ಕೀಪರ್ ಆಗಿದ್ದರು. ಇನ್ನು ಆಸ್ಪತ್ರೆಯಿಂದ ಸ್ವಲ್ಪ ಮೆಡಿಸಿನ್ ಕದ್ದು ಹೊರಗಡೆ ಮಾಡಿದ್ರು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾನೇ ಯಾಕೆ ಮುಚ್ಚಾಕ್ಸಿದ್ದೆ. ತಂದೆ ಸ್ವಲ್ಪ ಕ್ರಿಮಿನಲ್ ಸರ್. ಹುಡುಗಿ ತುಂಬ ಒಳ್ಳೆಯವಳು. ನಾನು ಬೇಕಾದ್ರೆ ಹುಡುಗಿ ಹತ್ರ ಮಾತಾಡ್ತೀನಿ ಸರ್. ಆದರೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಮೊಗವಾಡದ ಇರಿಯುವ ಮುಳ್ಳೆ, ಎಲ್ಲಿವರೆಗೆ ನಿನ್ನಾಟ? ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ.